ಇದು ಪಾತಾಳ ಲೋಕ ಸತಿ ಅನಸೂಯ. ಇಲ್ಲಿ ಬೆಳಕಿಗೆ ಅವಕಾಶ ಇರೋದಿಲ್ಲ. ಕೇವಲ ಅಂಧಕಾರದ ಆಧಿಪತ್ಯ ಇರುತ್ತೆ ಇಲ್ಲಿ. ಕೇವಲ ಅಂಧಕಾರ. ಮತ್ತೆ ಈ ಅಂಧಕಾರನೇ ನಿನ್ನ ಅಂತ್ಯಕ್ಕೆ ಕಾರಣ ಆಗತ್ತೆ. ಯಾರ್ ನೀನು? ಕಣ್ಮುಂದೆ ಬಾ. ಗೊತ್ತಾಯ್ತಾ ನಾನು ಯಾರು ಅಂತ? ಗೊತ್ತಾಗೋದಿಕ್ಕೆ ಪರಿಚಯ ಇರ್ಬೇಕು. ಸತ್ಯ ಹೇಳಿದೆ ನೀನು. ನಾನೇ ತ್ರಿಲೋಕ ವಿಜಯಿ ತಾರಕಾಸುರ. ಕೇಳಿದ್ಯಾ ನನ್ನ ಹೆಸರನ್ನ? ಕೇಳಿದ್ದೀನಿ. ನಿನ್ನ ಕಪಟಿ ತಾಯಿ ಬಾಯಲ್ಲಿ. ಅವಳು ನನಗೆ ಮೋಸ ಮಾಡಿದಾಳೆ. ಮಹಾಸತಿ ಅನಸೂಯ, ನಿನ್ನ ನಾಲಿಗೆ ಮೇಲೆ ಹಿಡ್ತಾ ಇರಲಿ. ನನ್ನ ತಾಯಿ ಹೆಸರಿಗೆ ಗೌರವ ಕೊಡು. ಗೌರವ ಸಿಗಬೇಕಾದ್ರೆ ಗೌರವದ ಯೋಗ್ಯತೆ ಇರಬೇಕು. ಮೊದಲು ಇದನ್ನ ಹೇಳು. ನನ್ನ ಇಲ್ಲಿಗೆ ಕರ್ಕೊಂಡು ಬಂದಿರೋ ಉದ್ದೇಶ ಏನು? ಸ್ವಯಂ ಯಮರಾಜನ ಕಾರ್ಯವನ್ನ ಸಕಾಲ ಮಾಡೋದಕ್ಕೆ. ನಿನ್ನ ಮತ್ತೆ ನಿನ್ನ ಮಗ ಬಾಲಶಿವನ ಪ್ರಾಣ ತೆಗೆಯೋದಕ್ಕೆ. ಹರ ಹರ ಮಹಾದೇವ, 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 ಹರ ಹರ ಮಹಾದೇವ. ನಿಮಗೆ ಸಾವಿನ ದಾರಿ ತೋರಿಸೋದಕ್ಕೆ. ಹಾಗೂ ನನ್ನ ಅಮರತ್ವವನ್ನ ಕಾಪಾಡ್ಕೊಳ್ಳೋದಕ್ಕೆ. ಖಂಡಿತ ನೀನು ನನ್ನನ್ನ ಕೊಲ್ಲಬಹುದು ತಾರಕಾಸುರ. ಆದ್ರೆ ನನ್ನ ಬಾಲಶಿವನನ್ನ ಕೊಲ್ಲೋದ್ರ ಬಗ್ಗೆ ಯೋಚನೆನೂ ಮಾಡ್ಬೇಡ. ಆಗ ನೀನು ನನ್ನನ್ನು ಸಾಯಿಸೋದಕ್ಕೂ ಜೀವಂತವಾಗಿರಲ್ಲ. ಮತ್ತೆ ನನ್ನನ್ನು ಕೊಲ್ಲೋ ನಿನ್ನ ಆಸೆ ಶಾಶ್ವತವಾಗಿ ಅತೃಪ್ತ ಆಸೆಯಾಗಿ ಉಳಿಯುತ್ತೆ. ಮಹಾಸತಿ ಅನಸೂಯ, ನಾನು ಮನ್ಸು ಮಾಡಿದ್ರೆ ನಿನ್ನ ಒಂದೇ ಕ್ಷಣಕ್ಕೆ ಇಲ್ಲೇ ಸಾಯಿಸ್ಬೋದು. ಆದ್ರೆ ಸಾಯಿಸಲ್ಲ. ಇಷ್ಟೊಂದು ಸರಳ ಮೃತ್ಯು, ಆ ಮೃತ್ಯುಗೂ ನಾಚಿಕೆ ಆಗಬಹುದು. ಹಾಗಾಗಿ ಮೊದಲು ನಿನ್ನ ಕಷ್ಟನ ಸ್ವಲ್ಪ ಸ್ವಲ್ಪನೇ ಹೆಚ್ಚು ಮಾಡ್ತೀನಿ. ಹಾಗೆ ಮಾಡಿದ್ಮೇಲೆ ಮಹಾಸತಿ ಅನಸೂಯ, ನಿನ್ನ ಸಾವಿನ ಸಮಯ ಬರುತ್ತೆ. ನಿನ್ನ ಈ ಕಷ್ಟದ ಸಾವಿಗೆ ಕಾರಣ ತಿಳ್ಕೊಳ್ಳೋ ಆಸಕ್ತಿ ಇಲ್ವಾ? ಇದಕ್ಕೆಲ್ಲ ಕಾರಣನೇ ನೀನು ನನ್ನ ವೈರಿ ಬಾಲಶಿವನಿಗೆ ತಾಯಿ ಆಗಿರೋದು. ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ. ಕೇಳಿ ಕೇಳಿ, ಮಹಾದೇವ ಬಾಲಶಿವನ ರೂಪದಲ್ಲಿ ಕೈಲಾಸಕ್ಕೆ ಹೋಗ್ತಾ ಇದ್ದಾರೆ. ಬನ್ನಿ ಬನ್ನಿ ನೋಡಕ್ ಹೋಗೋಣ. ಮನೋಹರ ಬಾಲರೂಪದ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ.
ಹರ ಹರ ಮಹಾದೇವ. ಪ್ರಭು, ನಿಮ್ಮ ಬಾಲ ರೂಪದ ದರ್ಶನ ಮಾಡಿ ನನ್ನ ಜನ್ಮ ಸಾರ್ಥಕವಾಯಿತು ಮಹಾದೇವ. ಮಹಾದೇವ ನಾನಲ್ಲ, ನಾನು ಮಹಾಸತಿ ಅನುಸೂಯಾಳ ಮಗ ಶಿವ. ಮತ್ತೆ ನಾವೆಲ್ಲ ಮಹಾಶಿವರಾತ್ರಿ ಉತ್ಸವಕ್ಕೆ ಕೈಲಾಸಕ್ಕೆ ಹೋಗ್ತಿದೀವಿ. ನಿಮ್ಮ ಪರಿಚಯ ಏನಾದ್ರೂ ಇರ್ಲಿ, ನಮಗೆಲ್ಲ ನಿಮ್ಮಲ್ಲಿ ಮಹಾದೇವನ ದರ್ಶನನೇ ಆಗ್ತಿದೆ. ಮತ್ತೆ ನಿಮ್ಮ ಜೊತೆ ಈ ಅಘೋರಿ ಋಷಿಗಣ ಮಹಾದೇವನ ದಿಬ್ಬಣದ ಹಾಗಿದೆ. ಆ ಮಹಾದೇವ ಮತ್ತೆ ನಿಮ್ಮಲ್ಲಿ ಸ್ವಲ್ಪನೂ ವ್ಯತ್ಯಾಸ ಇಲ್ಲ ಪ್ರಭು. ಹಾ, ಇದು ಸತ್ಯ. ಯಾಕಂದ್ರೆ ನಾವೆಲ್ಲ ಮಹಾದೇವನ ದಿಬ್ಬಣ ನೋಡಿದೀವಿ. ನಮ್ಮ ಊರಿನ ಮಧ್ಯಾಹ್ನ ಹೋಗ್ತಿತ್ತು ಆ ಮಹಾದೇವನ ದಿಬ್ಬಣ. ಒಂದು ಆಸೆ ಹೇಳ ಪ್ರಭು ನಿಮ್ಮ ಹತ್ರ. ಹೇಳಿ. ಸ್ವಲ್ಪ ಹೊತ್ತು ನಮ್ಮ ಊರಲ್ಲಿ ಇದ್ದು ಹೋಗಿ ಪ್ರಭು. ನಮ್ಗೆ ನಿಮ್ಮ ಪೂಜೆ ಅರ್ಚನೆ ಮಾಡೋ ಅವಕಾಶ ಮಾಡಿಕೊಡಿ ಪ್ರಭು. ಹಾಗೆ ನಾವು ನಿಮ್ಮ ಪೂಜೆ ಮಾಡಿ ನಮ್ಮ ಮಹಾದೇವನ ಪೂಜೆ ಪುನಸ್ಕಾರನ ಮಾಡೋ ಸೌಭಾಗ್ಯ, ಸಂತೋಷ ಮತ್ತೆ ಪುಣ್ಯ ಮೂರನ್ನೂ ಪಡ್ಕೋತೀವಿ. ಇದರ ನಿರ್ಧಾರನ ನಾನಲ್ಲ, ಖಂಡಿತ ನನ್ನ ಅಪ್ಪನೇ ಮಾಡ್ತಾರೆ. ತನ್ನ ಪ್ರೀತಿಯ ಭಕ್ತರ ಆಸೆಗೆ ಸಾಕ್ಷಾತ್ ಮಹಾದೇವನೂ ಇಲ್ಲ ಅನ್ನೋದಿಲ್ಲ. ಇನ್ನು ನಾನು ಹೇಗ್ ಬೇಡ ಅನ್ಲಿ? ಇದೇ ನಿಮ್ಮೆಲ್ಲರ ಆಸೆ ಆಗಿದ್ರೆ ಹಾಗೆ ಆಗ್ಲಿ. ಎಲ್ಲರೂ ಪೂಜೆ ಮಾಡಿ. ಯಾಕೆಂದ್ರೆ ಜಗತ್ತಲ್ಲಿ ಭಕ್ತರ ಶ್ರದ್ಧೆ ಮತ್ತೆ ವಿಶ್ವಾಸನೇ ಅತಿ ದೊಡ್ಡದು. ಈ ವಿಶ್ವಾಸನೇ ಕಲ್ಲನ್ನು ಕೂಡ ಭಗವಂತನಾಗಿ ಮಾಡೋದು. ಹರ ಹರ ಮಹಾದೇವ. 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 ಯಾವುದನ್ನ ನೀನು ದೊಡ್ಡ ಸೌಭಾಗ್ಯ ಅಂದ್ಕೊಂಡಿದ್ಯೋ ಅದು ಅನಸೂಯನ ಹಣೆಯಲ್ಲಿ ದೌರ್ಭಾಗ್ಯದ ಮೂಟೆಯಾಗಿ ಕೂತ್ಬಿಟ್ಟಿದೆ. ಮತ್ತದನ್ನ ನಾನು ಮಹದೇವನಾಗಿ ಬದಲಾಗೋದ್ರೊಳಗೆ ಮುಗಿಸ್ಬಿಡ್ತೀನಿ. ನಿನ್ನ ಈ ಕುತಂತ್ರದ ಯೋಜನೆಯಲ್ಲಿ ಯಾವತ್ತೂ ಗೆಲ್ಲೋದಿಲ್ಲ. ಅಲ್ಲಿ ನನ್ನ ಬಾಲಶಿವ ಕೈಲಾಸಕ್ಕೆ ಹೋಗ್ತಿದ್ದ ಹಾಗೆ ಮಹದೇವ ಆಗಿರ್ತಾನೆ. ಇದು ಸಾಧ್ಯ ಆಗೋದೇ ಇಲ್ಲ. ನಾನು ಬಾಲಶಿವನ ಕೈಲಾಸ ತಲುಪೋಕ್ ಬಿಡೋದಿಲ್ಲ. ಇಲ್ಲಿ ನಿನಗೆ ಕಷ್ಟ ಕೊಟ್ರೆ ಅಲ್ಲಿ ಬಾಲಶಿವ ಒದ್ದಾಡ್ತಾನೆ. ನಿನ್ನ ರಕ್ಷಣೆ ಮಾಡೋದಕ್ಕೆ ಕೈಲಾಸದಿಂದ ಓಡೋಡಿ ಬರ್ತಾನೆ. ಹೇಳು, ಹೇಗಿದೆ ನನ್ನ ಉಪಾಯ ಅವನನ್ನ ಕೊಲ್ಲೋದಕ್ಕೆ? ತಾರಕಾಸುರ, ನೀನು ನನ್ನನ್ನು ಸಾಯಿಸಬಹುದು, ಆದ್ರೆ ನನ್ನ ತಪಸ್ಸಿನ ಶಕ್ತಿನ ಮುಗಿಸೋಕಾಗಲ್ಲ. ನಾನು ನನ್ನ ಶಿವನ ರಕ್ಷಣೆಗಾಗಿ ತಪಸ್ಸು ಮಾಡ್ತೀನಿ. ಎಷ್ಟಾದ್ರೂ ತಪಸ್ಸು ಮಾಡು ಮಹಾಸತಿ ಅನಸೂಯ. ತಾರಕಾಸುರನ ವ್ಯೂಹದಿಂದ ಬಾಲಶಿವನ್ನ ಕಾಪಾಡೋದು ಅಸಾಧ್ಯ, ಅಸಾಧ್ಯ. ಸತಿ ಅನಸೂಯ, ನೀನು ತಪಸ್ಸು ಮಾಡ್ತಾನೆ ಇರು. ಮತ್ತ ನಾನು ನನ್ನ ಮಾಯಾ ಸೇತುವೆ ಮಾಧ್ಯಮದಿಂದ ನಿನ್ನ ಜಾಗನೇ ಬದಲಾಯಿಸ್ಬಿಡ್ತೀನಿ.
ಈ ಮಾಯಾ ಸೇತುವೆ ಭೂಮಿನ ಪಾತಾಳಕ್ಕೆ ಜೋಡಿಸುತ್ತೆ. ಸತಿ ಅನಸೂಯ, ನಾನು ಮನಸ್ಸು ಮಾಡಿದ್ರೆ ನಿನ್ನ ಇಲ್ಲೇ ಭಸ್ಮ ಮಾಡಬಹುದು. ಆದ್ರೆ ನನ್ನ ಉದ್ದೇಶ ನಿನ್ನ ಭಸ್ಮ ಮಾಡೋದಲ್ಲ, ಆ ಬಾಲಶಿವನ ಭಸ್ಮ ಮಾಡೋದು. ಅಪ್ಪ, ಮಹಾಶಿವರಾತ್ರಿ ದಿನಾನೇ ಮಹಾದೇವ ಮತ್ತೆ ದೇವಿ ಪಾರ್ವತಿ ಮದ್ವೆ ಆಗಿದ್ದ? ಹೌದು ಪುತ್ರ. ಹಾಗಾಗಿ ಮಹಾದೇವನ ಭಕ್ತರೆಲ್ಲ ಭಕ್ತಿ ಮತ್ತೆ ನಿಷ್ಠೆಯಿಂದ ಈ ಪವಿತ್ರವಾದ ದಿನನ ಒಂದು ನೆನಪಿನ ಹಬ್ಬವಾಗಿ ಹರ್ಷ ಉಲ್ಲಾಸದಿಂದ ಆಚರಿಸ್ತಾರೆ. ಕೈಲಾಸಕ್ಕೆ ಹೋಗಿ ಜಗತ್ಪಿತ ಮಹಾದೇವ ಮತ್ತು ದೇವಿ ಪಾರ್ವತಿ ದರ್ಶನ ಮಾಡ್ತಾರೆ. ಅವರ ಆಶೀರ್ವಾದ ಪಡ್ಕೋತಾರೆ. ಅಪ್ಪ, ಇದ್ರ ಅರ್ಥ ನಮ್ ನೆರೆಮನೆ ಗೆಳತಿನೇ ದೇವಿ ಪಾರ್ವತಿನ? ಅವ್ರ ಜೊತೆನೆ ಮಹಾದೇವ ಮದ್ವೆ ಆಗಿದ್ದ? ಹೌದು ಪುತ್ರ, ಅವರೇ ಆದಿಶಕ್ತಿ, ಜಗನ್ಮಾತೆ ದೇವಿ ಪಾರ್ವತಿ. ಅಪ್ಪ, ನಂಗ್ ಅರ್ಥ ಆಯ್ತು. ನಿನಗೇನ್ ಅರ್ಥ ಆಯ್ತು ಪುತ್ರ? ನೆರೆಮನೆ ಗೆಳತಿ ಹೇಳಿದ ಪ್ರಕಾರ ಅವರೇ ಪೂರ್ವ ಜನ್ಮದಲ್ಲಿ ಸತಿಯಾಗಿದ್ರು, ಮತ್ತೆ ಈ ಜನ್ಮದಲ್ಲಿ ಪಾರ್ವತಿಯಾಗಿ ಮಹಾದೇವನ್ ಜೊತೆ ಮದ್ವೆ ಆದ್ರು. ಮತ್ತೆ ಮುಂದೆ ಕಥೆಯಲ್ಲಿ ಏನಾಯ್ತು ಅಂತ ಹೇಳ್ತೀರಾ? ಇಲ್ಲ ಮೂರ್ಖ, ನಾವು ಮುಂದಿನ ಕಥೆನ ನೆರೆಮನೆ ಗೆಳತಿ ಹತ್ರನೇ ಕೇಳೋಣ. ನಾವು ಅವರಿಗೆ ಮಾತು ಕೊಟ್ಟಿದ್ದೀವಿ. ಉತ್ಸಾಹದಲ್ಲಿ ನಾವು ಮಾತನ್ನ ಮರೆಯೋದು ಸರಿಯಲ್ಲ. ಕೈಲಾಸ ತಲುಪಿದ ಮೇಲೆ ಮುಂದಿನ ಕಥೆ ಕೇಳೋ ಅಗತ್ಯನೇ ಇರಲ್ಲ ಮಹಾದೇವ. ಅಲ್ಲಿಗೆ ಹೋಗ್ತಿದ್ದ ಹಾಗೆ ನೀವು ತ್ರಿಮೂರ್ತಿಗಳು ನಿಮ್ಮ ನಿಜವಾದ ರೂಪ ಪಡ್ಕೋತೀರಾ. ಮಕ್ಕಳ, ಈಗ ನೀವೆಲ್ಲರೂ ಊಟ ಶುರು ಮಾಡಿ. ಗೆಳೆಯ, ನೀನ್ ಯಾಕೇನು ತಿಂತಿಲ್ಲ? ನನ್ಗೆ ತಿನ್ನೋ ಮನ್ಸಿಲ್ಲ ಮೂರ್ಖ. ಯಾಕೆ ಗೆಳೆಯ? ಯಾಕಂದ್ರೆ ನನ್ನ ಅಮ್ಮ ಇನ್ನೂ ಊಟ ಮಾಡಿಲ್ಲ. ಅದಕ್ಕೋಸ್ಕರ ನೀನು ಜೀವಂತವಾಗಿರೋದು ಅವಶ್ಯಕ ಹಾಗೂ ಅನಿವಾರ್ಯ ಇದೆ. ಯಾಕಂದ್ರೆ ಭೂಮಿ ಸಂಪರ್ಕ ಪಾತಾಳ ಜೊತೆ ಇರೋದಿಲ್ಲ. ಆದ್ರಿಂದ ನಾನು ನಿನ್ನ ಭೂಮಿಗೆ ಕರ್ಕೊಂಡು ಹೋಗಿ ನಿನ್ನ ಕಷ್ಟದ ಅನುಭವನ ಶುರು ಮಾಡಿಸ್ತೀನಿ. ಆಗ ಕೈಲಾಸಕ್ಕೆ ಹೋಗ್ತಿರೋ ಆ ಬಾಲಶಿವನಿಗೆ ಗೊತ್ತಾಗುತ್ತೆ. ಮತ್ತವನು ನಿನ್ನ ರಕ್ಷಣೆ ಮಾಡೋದಕ್ಕೆ ಓಡೋಡಿ ಬರ್ತಾನೆ. ಅವನು ಈ ಮಾಯಾವಿ ಸೇತುವೆ ಹತ್ರ ಬರ್ತಿದ್ದ ಹಾಗೆ ನಾನು ನನ್ನ ಶಕ್ತಿಯಿಂದ ನಿಮ್ಮಿಬ್ಬರನ್ನ ಪಾತಾಳ ಲೋಕಕ್ಕೆ ಸೆಳ್ಕೋತೀನಿ. ಮತ್ತಿಲ್ಲಿ ತಾರಕಾಸುರನ ಶಕ್ತಿನ ಯಾರೂ ಎದುರಿಸಕ್ಕಾಗೋದಿಲ್ಲ. ದೇವತೆಗಳು, ಮನುಷ್ಯರು, ಗಂಧರ್ವರು, ಕಿನ್ನರರು ಯಾರಿಂದಲೂ ಸಾಧ್ಯ ಇಲ್ಲ. ಆಮೇಲೆ ನಾನು ನಿನ್ನ ಸಾಯಿಸಿ ಆ ಬಾಲಶಿವನು ಜೀವ ಬಿಡೋ ಹಾಗೆ ಮಾಡ್ತೀನಿ. ಅನ್ಕೊಂಡದನ್ನ ಸಾಧಿಸ್ಬಿಡ್ತೀನಿ.
ಪ್ರಭು ಬರ್ತಿದ್ದಾರೆ, ಪ್ರಭು ಬರ್ತಿದ್ದಾರೆ ನಂದಿ. ಪ್ರಭುಗಳು ಬಂದ್ರ? ಮಾತೆ, ಪ್ರಭುಗಳು ಬರ್ತಾ ಇದ್ದಾರೆ. ಪ್ರಭುಗಳು ಬರ್ತಿದ್ದಾರೆ ಮಾತೆ. ಪ್ರಭುಗಳು ಬರ್ತಾ ಇದ್ದಾರೆ. ಹೌದು ಮಾತೆ, ಅವ್ರ ಜೊತೆ ತುಂಬಾ ಜನಗಳು ಕೂಡ ಇದ್ದಾರೆ. ನಿಮ್ಮ ಮದುವೆಯಲ್ಲಿ ದಿಬ್ಬಣ ಬಂದ ಹಾಗೆ. ಹರ ಹರ ಮಹಾದೇವ, 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 ಹರ ಹರ ಮಹಾದೇವ. ಮಾತೆ, ಈ ಮಹಾಶಿವರಾತ್ರಿಯ ದಿನ ಮಹಾದೇವ ಮತ್ತೆ ಆದಿಶಕ್ತಿ ಮಾತೆಯ ಮಿಲನ ಖಂಡಿತವಾಗ್ಲೂ ಆಗುತ್ತೆ. ನೀವ್ ಬೇಗ ಹೋಗಿ ಅವ್ರನ್ನ ಸ್ವಾಗತ ಮಾಡಿ, ಅವ್ರನ್ನ ಗೌರವದಿಂದ ಕರ್ಕೊಂಡ್ ಬನ್ನಿ. ಖಂಡಿತ ಮಾತೆ. ಪಾರ್ವತಿ ಪತಿ ಮಹಾದೇವನಿಗೆ ಹರ ಹರ ಮಹಾದೇವ. ಇನ್ನು ಸ್ವಲ್ಪ ಸಮಯ ಅಷ್ಟೇ ಋಷಿಭೃಂಗಿ, ಆಮೇಲೆ ನೋಡ್ತೀರಿ ಮಹಾ ಸ್ಮಶಾನದ ಸೀಮೆ ದಾಟಿದ ಹಾಗೆ ಬಾಲಶಿವ ಮಹಾದೇವ ಆಗ್ಬಿಡ್ತಾರೆ. ನಮ್ಮ ಪ್ರಭುಗಳನ್ನ ನಿಜವಾದ ರೂಪದಲ್ಲಿ ನೋಡಿ ಮಾತೆಯ ಸಂತೋಷನ ಇವತ್ತು ಕಣ್ ತುಂಬಿಕೊಳ್ಬೇಕು ಪುಷ್ಪದಂತ. ಮಹಾವಿರಹಕ್ಕೆ ಅಂತ್ಯ ಸಿಗ್ತಾ ಇದೆ. ಸಮಾಧಾನವಾಗಿ ನಿಮ್ಮನ್ನ ನೋಡ್ಕೊಳ್ಳಿ. ಮತ್ತೆಲ್ಲಾದ್ರೂ ನಿಮ್ ಕಣ್ಣಿನ ದೃಷ್ಟಿನೇ ನಿಮಗ್ ತಾಗಬಹುದು. ಅಲ್ ನೋಡಿ, ಮದುಮಗಳ ಮುಖ ಹೇಗ್ ಕೆಂಪಾಗ್ತಿದೆ ಅಂತ. ಸೋದರಿ ಪಾರ್ವತಿ, ಇದು ಮಹಾ ಸಂಯೋಗನೇ ಸರಿ. ಯಾವ ಮಹಾ ಶಿವರಾತ್ರಿ ದಿನ ನಿಮ್ಗೆ ಮತ್ತೆ ಮಹಾದೇವಂಗೆ ವಿವಾಹ ಆಗಿತ್ತೋ ಅದೇ ಪವಿತ್ರ ದಿನದಲ್ಲಿ ನಿಮಗೂ ಅವರಿಗೂ ಮತ್ತೆ ಮಿಲನ ಆಗ್ತಾ ಇದೆ.